ಏನು ಇವತ್ತು ಆವಲಗುರ್ಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆವಲಗುರ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅನ್ನುವಂಥ ಒಂದು ಸಂಘ ಇದೆ. ಆ ಸಂಘಕ್ಕೆ ಎಲ್ ಟೈಪ್ ಕಾಂಪೌಂಡ್ ಮಾತ್ರ ಇತ್ತು. ಸುಮಾರು ವರ್ಷಗಳಿಂದ ಎಲ್ ಟೈಪ್ ಕಾಂಪೌಂಡ್ ನಾವು ಸುಮಾರು ಜನ ಶಾಸಕರನ್ನ, ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಎಲ್ಲರನ್ನೂ ಸಹ ನಾವು ಕೇಳ್ಕೊಂಡಾಗ ಯಾರನ್ನೂ ಸಹ ಮುಂದೆ ಬರಲಿಲ್ಲ. ನಮ್ಮ ಜನಪ್ರಿಯ ಶಾಸಕರಂಥ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಾನು ವಿಡಿಯೋ ಮಾಡಿದೆ ಮತ್ತು ಫೋಟೋಸ್ ಹಾಕಿದೆ. ಏನಣ್ಣ ಇದು ಅಂದರು. ಸರ್, ಈ ಥರ ನಮ್ಮ ಆವಲಗುರ್ಕಿ ಸಂಘಕ್ಕೆ ಎಲ್ ಟೈಪು ಕಾಂಪೌಂಡ್ ಇಲ್ಲ ಸರ್, ನಾನು ಭರವಸೆ ಕೊಟ್ಬಿಟ್ಟಿದ್ದೀನಿ ಸರ್, ದಯವಿಟ್ಟು ನೀವು ಕಾಂಪೌಂಡ್ ಹಾಕ್ಕೊಡ್ಬೇಕು ಅಂದರು. ಅಣ್ಣ, ನೀನು ಹೇಳಿದೀಯಾ, ನಾನು ಕಾಂಪೌಂಡ್ ಹಾಕ್ಕೊಡ್ತೀನಿ, ಕೆಲಸ ಮಾಡು ಅಂದರು. ಅದೇ ರೀತಿ ಇವತ್ತು ಏನು ನಾನು ನಿಂತ್ಕೊಂಡಿದ್ದೀನೋ ಇದು ಮಾನ್ಯ ಶಾಸಕರು ಹಾಕ್ಕೊಡ್ತಕ್ಕಂಥ 5 ಲಕ್ಷದ ಕಾಂಪೌಂಡ್ ಕಾಮಗಾರಿ. ಇವತ್ತು ನಮ್ಮ ಸಂಘ ನೋಡೋದಕ್ಕೂ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಇದಕ್ಕೆಲ್ಲ ಸಹ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಸಲ್ಲಿಸೋರಾಗಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ 224 MLAಗಳ ಪ್ರಕಾರದಲ್ಲಿ ಇವರು ಒಳ್ಳೆಯ MLA ಆಗಿ ನಮ್ಮ ಚಿಕ್ಕಬಳ್ಳಾಪುರದಿಂದ ಆಯ್ಕೆ ಆಗಿದ್ದಾರೆ. ಇವರ ಹೆಸರು ಪ್ರದೀಪ್ ಈಶ್ವರ್. ಆದ್ರೂ ಈಶ್ವರನ ರೂಪದಲ್ಲಿ ನಮ್ಮ ಆವಲಗುರಿ ಗ್ರಾಮಕ್ಕೆ ಕಾಂಪೌಂಡ್ ಕಾಮಗಾರಿಕೆ 5 ಲಕ್ಷ ಹಾಕಿ ಅವರು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಅದನ್ನು ಕಟ್ಟಿದ್ದೀವಿ. ಅವರಿಗೆ ಪೂರ್ತಿ ನಾವು ನನ್ನ ವೈಯಕ್ತಿಕವಾಗಿ ನಮ್ಮ ಆವಲಗುರಿ ಗ್ರಾಮ ಪಂಚಾಯತಿ ಎಲ್ಲ ಸಾರ್ವಜನಿಕರಿಂದ ಧನ್ಯವಾದಗಳನ್ನು ಹೇಳಿಸುತ್ತೀನಿ. ಈ ನಮ್ಮ ಸಹಕಾರ ಸಂಘಕ್ಕೆ ಕಾಂಪೌಂಡ್ ಇರಲಿಲ್ಲ, ಅದು ಭಾಳ ಅಸಹ್ಯವಾಗಿ ಕಾಣ್ತಾ ಇತ್ತು. ಪ್ರದೀಪ್ ಈಶ್ವರ್ ನೀವು ನಮಗೆ ಅದಕ್ಕೆ 5 ಲಕ್ಷ ಕಾಂಪೌಂಡ್ ಹಾಕಿದ್ದೀರಿ. ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ಚೆನ್ನಾಗಿದೆ. 31ನೇ ತಾರೀಕು ನಮ್ಮ ಜನರಲ್ ಬಾಡಿ ಇದೆ. ಇದು ಮಾಡದೇ ಇದ್ದಿದ್ರೆ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲ್ಲ. ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನೀವು ವಿದ್ಯಾಭ್ಯಾಸಕ್ಕೆ ಹಾಗೂ ಆರೋಗ್ಯಕ್ಕೆ ಭಾಳ ಒತ್ತು ಕೊಟ್ಟಿದ್ದೀರಿ. ನನ್ನ ಒಂದು ಸರ್ವಿಸ್ ಒಳಗೆ ನನಗೆ 80 ವರ್ಷ. ನಾನು ಯಾವ ಶಾಸಕರನ್ನ ವಿದ್ಯಾಭ್ಯಾಸಕ್ಕಾಗಲಿ ಆರೋಗ್ಯಕ್ಕಾಗಲಿ ಇಷ್ಟೊಂದು ಒತ್ತು ಕೊಟ್ಟಿರೋದನ್ನ ನಾನು ನೋಡಿಲ್ಲ. ನೀವು ಬಡತನದಿಂದ ಬಂದು ನೀವು ಇದರಲ್ಲಿ ತುಮಕೂರಲ್ಲಿ ವ್ಯಾಸಂಗ ಮಾಡಿದ್ದೀರಿ ಅಂತ ಗೊತ್ತಾಯಿತು. ನೀವು ಕಷ್ಟದಲ್ಲಿ ಬಂದಿದ್ದರಿಂದ ನಿಮಗೆ ಬಡವರ ಕಷ್ಟ ಏನು ಅಂತ ಭಾಳ ಚೆನ್ನಾಗಿ ಗೊತ್ತಾಗಿದೆ.